ಚಿಕ್ಕಬಳ್ಳಾಪುರದ ಹಸಿರು ಸ್ವಯಂ ಸೇವಾ ಸಂಸ್ಥೆ ರೂವಾರಿಗಳು ಈ ರವಿವಾರದ ರಜೆಯನ್ನು ತಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಕಾರ್ಯಕ್ರಮದಡಿ ಇಂದು ಚಿಕ್ಕಬಳ್ಳಾಪುರ ತಾಲೂಕು ಹಾರುಬಂಡಿ ಪಂಚಾಯಿತಿ ದೇವಸ್ಥಾನ ಹೊಸಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಂಪೌಂಡ್ಗೆ ಸಂಪೂರ್ಣ ವರ್ಲಿ ಚಿತ್ರ ಬಿಡಿಸಿ ಶಾಲೆಯ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದ್ದಾರೆ. ಕೋಲಾರ ಜಿಲ್ಲೆಯ ಜಿಲ್ಲಾ ತೋಟಗಾರಿಕೆ ನರ್ಸರಿಯಲ್ಲಿ ಸಿರಿಧಾನ್ಯ ಹಾಗೂ ಫಲಪುಷ್ಪ ಪ್ರದರ್ಶನವನ್ನು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ ಕೃಷಿಕ ಸಮಾಜದ ಸಹಯೋಗದಲ್ಲಿ ಏರ್ಪಡಿಸಲಾಗಿದ್ದು, ಫಲಪುಷ್ಪ ಮೇಳ ಪ್ರದರ್ಶನಗೊಳ್ಳಲಿದ್ದು ವಾರಾಂತ್ಯದಲ್ಲಿ ಸಾವಿರಾರು ಪ್ರಕೃತಿ ಪ್ರಿಯರು ಆಹ್ವಾನಿಸಲು ಅವಕಾಶ ನೀಡಲಾಗಿದೆ. ರಾಜಸ್ಥಾನದ ಅಜೀರ್ನಲ್ಲಿ ನಿನ್ನೆ ಭೀಕರ ಅಪಘಾತ ಸಂಭವಿಸಿದೆ. ರಿವರ್ಸ್ ತೆಗೆದುಕೊಳ್ಳುತ್ತಿದ್ದ ಮಿನಿ ಟ್ರ್ಯಾಕ್ ಹಿಂಬದಿಯಿಂದ ಸಾಗುತ್ತಿದ್ದ ಮಹಿಳೆಯ ಮೇಲೆ ಹರಿದಿದೆ. ಪರಿಣಾಮ ಮೋಹಿನಿ ಎಂಬ ಮಹಿಳೆಯ ಸೊಂಟ ಮುರಿದಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಸದ್ಯ ಮಹಿಳೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಆಕೆಯ ಸ್ಥಿತಿ ಗಂಭೀರವಾಗಿದೆ. ಮಹಿಳೆಯ ಪತಿ ಆದರ್ಶ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಅಪಘಾತದ ವಿಡಿಯೋ ವೈರಲ್ ಆಗುತ್ತಿದೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ಸಾಮಾಜಿಕ ಜಾಲತಾಣಗಳನ್ನ ಆಶ್ರಯಿಸಿ ವಿನೂತನ ಪ್ರಯತ್ನಗಳನ್ನ ಮಾಡುತ್ತಿದ್ದಾರೆ. ಆದರೆ ಇತ್ತೀಚೆಗೆ ವಿಡಿಯೋ ಒಂದು ವೈರಲ್ ಆಗಿದೆ. ಪ್ರಕರಣಕ್ಕಾಗಿ ಯುವಕನೊಬ್ಬನನ್ನು ಪೊಲೀಸರು ಬೆನ್ನಟ್ಟುತ್ತಿದ್ದ ವೇಳೆ ಆತ ಅತಿ ವೇಗವಾಗಿ ಕಾರನ್ನ ಚಲಾಯಿಸಿ ಏಕಾಏಕಿ ಸ್ಟೇರಿಂಗ್ ಬಿಟ್ಟು ಕೆಳಗೆ ಜಿಗಿದು ಓಡಿ ಹೋಗಿದ್ದಾನೆ. ಪೊಲೀಸರು ಇದನ್ನ ಗಮನಿಸದೆ ಕಾರಿನ ಹಿಂದೆ ಹೋಗುತ್ತಿದ್ದಾರೆ. ಈ ವಿಡಿಯೋ ನೋಡಿದ ನೆಟ್ಟಿಗರು ತರಹೇವಾರಿ ಕಾಮೆಂಟ್ ಮಾಡುತ್ತಿದ್ದಾರೆ. ಭಾರತದಲ್ಲಿ ಟ್ರಾಫಿಕ್ ಅಪಘಾತಗಳ ತೀವ್ರತೆಯು ಹೆಚ್ಚುತ್ತಿದೆ. ಇತ್ತೀಚೆಗೆ ಈ ಕುರಿತಾದ ಶಾಕಿಂಗ್ ವಿಡಿಯೋ ವೈರಲ್ ಆಗಿದ್ದು, ಬೆಟ್ಟದಲ್ಲಿ ದ್ವಿಚಕ್ರ ವಾಹನ ಸವಾರನೊಬ್ಬ ಪ್ರಾಣಾಪಾಯದಿಂದ ಸ್ವಲ್ಪದರಲ್ಲಿ ಪಾರಾಗಿದ್ದಾರೆ. ಮುಂದೆ ಹೋಗುತ್ತಿದ್ದ ಕಾರುಗಳನ್ನ ಹಿಂದಿಕ್ಕಿ ಬೈಕ್ ಸವಾರ ಹಾಗೆ ಬಂದಿದ್ದು, ಎದುರಿಗಿದ್ದ ಕಾರ್ ಡ್ರೈವರ್ ತನ್ನ ವಾಹನವನ್ನು ನಿಧಾನ ಮಾಡಿದ್ದಾನೆ. ಈ ವಿಡಿಯೋ ಕಾರಿನ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ನೆಟ್ಟಿಗರು ಟೇಕ್ ಕೇರ್ ಬ್ರದರ್ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಿ ಫೇಮಸ್ ಆಗಲು ರೈಲ್ವೆ ಹಳಿಗಳ ಮೇಲೆ ಅಪಾಯಕಾರಿ ಸಾಹಸಗಳನ್ನು ಮಾಡುತ್ತಾರೆ. ಆದರೆ ಕೆಲವು ಮಹಿಳೆಯರು ಇನ್ನೂ ವಿಚಿತ್ರವಾದ ಕೆಲಸಗಳನ್ನು ಮಾಡಿದ್ದಾರೆ. ಮುಂಬೈನ ಸ್ಥಳೀಯ ರೈಲ್ವೆ ನಿಲ್ದಾಣದಲ್ಲಿ ಮಹಿಳೆಯರು ರೈಲ್ವೆ ಹಳಿ ಮೇಲೆಯೇ ಅಡುಗೆ ಮಾಡಿದ್ದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಅವರ ಜೊತೆಗೆ ಮಕ್ಕಳು ಕೂಡ ಇದ್ದು ನೆಟ್ಟಿಗರು ಈ ವಿಡಿಯೋಗೆ ತರಹೇವಾರಿ ಕಾಮೆಂಟ್ಗಳನ್ನು ಮಾಡುತ್ತಿದ್ದಾರೆ. ಚಿತ್ರದುರ್ಗದಲ್ಲಿ ನಡೆಯುವ ಶೋಷಿತರ ಜಾಗೃತಿ ಸಮಾವೇಶದಲ್ಲಿ ವಿತರಿಸಲು ಬೀದರ್ ನಗರದಿಂದ 10 ಕ್ವಿಂಟಲ್ ಲಾಡು ಕಳುಹಿಸಲಾಗಿದೆ ಎಂದು ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟದ ಜಿಲ್ಲಾ ಗೌರವ ಅಧ್ಯಕ್ಷ ಅಬ್ದುಲ್ ಮುನ್ನಾನ್ ಸೇಖ್ ತಿಳಿಸಿದರು. ಅವರು ಚಿತ್ರದುರ್ಗದಲ್ಲಿ ಮಾತನಾಡಿದರು. ಬೀದರ್ನಲ್ಲಿ 10 ಕ್ವಿಂಟಲ್ ಜೊತೆಗೆ ಚಿತ್ರದುರ್ಗದಲ್ಲಿ 10 ಕ್ವಿಂಟಲ್ ಲಾಡು ಮಾಡಿಸಲಾಗಿದೆ. 20 ಕ್ವಿಂಟಲ್ ಲಾಡು ತಯಾರಿಸಲು 2.5 ಲಕ್ಷ ಖರ್ಚಾಗಿದೆ ಎಂದು ತಿಳಿಸಿದರು. ಕುಡಿಯುವ ನೀರು ಬಿಡಿ ಕೇಳಿದ ವ್ಯಕ್ತಿಯನ್ನು ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಕೊಲೆ ಮಾಡಿರುವ ಘಟನೆ ಮೊಳಕಾಲ್ಮೂರು ತಾಲೂಕಿನ ಗುಂಡ್ಲೂರು ಗ್ರಾಮದಲ್ಲಿ ನಡೆದಿದೆ. ನೀರು ಬಿಡಿ ಎಂದು ಕೇಳಿದ ಇದೇ ಗ್ರಾಮದ ಮಹಾಂತೇಶ್ ಮೇಲೆ ಗ್ರಾಮ ಪಂಚಾಯಿತಿ ವಾಟರ್ ಮ್ಯಾನ್ ಉಜ್ಜಯಿಮೂರ್ತಿ ಎಂಬ ಆರೋಪಿಯು ಜಾತಿ ನಿಂದನೆ ಮಾಡಿ ಕೈಯಲ್ಲಿದ್ದ ವಾಲನ್ನು ತಿರುಗಿಸುವ ಕಬ್ಬಿಣದ ರಾಡ್ನಿಂದ ಮಹಾಂತೇಶ್ ರವರ ಎದೆಗೆ ಹೊಡೆದ ಪರಿಣಾಮ ಮಹಾಂತೇಶ್ ಮೃತಪಟ್ಟಿದ್ದಾರೆ.
ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ವೆಂಕಟೇಶ್ವರ ಏತ ನೀರಾವರಿ ಯೋಜನೆಯು 100ಕ್ಕೆ 100ರಷ್ಟು ಮುಕ್ತಾಯಗೊಂಡಿದೆ. ಕೆಲವು ಕಾರಣಗಳಿಂದ ಯೋಜನೆ ವಿಳಂಬವಾಗಿತ್ತು. ಪ್ರಾಯೋಗಿಕವಾಗಿ ಆರಂಭಿಸಲಾಗಿದೆ ಎಂದು ಶಾಸಕ ಸಿದ್ದು ಸೌದಿ ತಿಳಿಸಿದರು. ತಾಲೂಕಿನ ನವಲಗಿ ಗ್ರಾಮದ ಹತ್ತಿರ ಇರುವ ಕಾಲುವೆಗೆ ನೀರು ಹರಿಯುತ್ತಿರುವುದನ್ನು ವೀಕ್ಷಣೆ ಮಾಡಿ ಮಾತನಾಡಿದರು. ವೆಂಕಟೇಶ್ವರ ಏತ ನೀರಾವರಿ ಯೋಜನೆಯಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದರು. ಪಾಕಿಸ್ತಾನದ ಖ್ಯಾತ ಗಾಯಕ ರಾಹತ್ ಫತೇಹ್ ಅಲಿ ಖಾನ್ ತನ್ನ ವಿದ್ಯಾರ್ಥಿಗೆ ಚಪ್ಪಲಿಯಿಂದ ಥಳಿಸಿದ್ದಾರೆ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗಿದೆ. ಈ ಬಗ್ಗೆ ರಾಹತ್ ಫತೇಹ್ ಅಲಿ ಖಾನ್ ವಿವರಣೆ ನೀಡಿದ್ದಾರೆ. ಇದು ತಮ್ಮ ಹಾಗೂ ಶಿಷ್ಯ ನವೀದ್ ನಡುವಿನ ಸಮಸ್ಯೆ ಎಂದು ಹೇಳಿದ ಅವರು ಕೂಡಲೇ ಅವರಲ್ಲಿ ಕ್ಷಮೆಯಾಚಿಸಿದ್ರು. ಈ ಬಗ್ಗೆ ಮಾತನಾಡಿರುವ ಶಿಷ್ಯ ನವೀದ್, ಪವಿತ್ರ ನೀರಿನ ಬಾಟಲಿಯನ್ನು ನೀಡದ ಹಿನ್ನೆಲೆ ನನ್ನ ಗುರುಗಳಿಗೆ ಕೋಪ ಬಂದಿತು ಎಂದು ಹೇಳಿದ್ದಾರೆ. ಭಕ್ತರು ದೇವರಿಗೆ ಭಕ್ತಿ ತೋರುವುದು ಸಾಮಾನ್ಯ. ಅದೇ ರೀತಿ ಯಾವುದೇ ಪ್ರಾಣಿಗಳು ಅಥವಾ ಹಾವುಗಳು ಭಕ್ತಿಯನ್ನು ತೋರಿಸಿದಾಗ ಅದು ಅದ್ಭುತವಾಗಿ ಕಾಣುತ್ತವೆ. ಇದೇ ರೀತಿಯ ಘಟನೆ ಹುಜುರಾಬಾದ್ನ ಪಟ್ಟಣದ ರಾಮ ಮಂದಿರದಲ್ಲಿ ನಡೆದಿದೆ. ರಾಮ ಮಂದಿರದಲ್ಲಿರುವ ಶಿವಲಿಂಗದ ಮೇಲೆ ನಾಗರ ಹಾವು ಕಾಣಿಸಿಕೊಂಡಿದೆ. ಶಿವಲಿಂಗವನ್ನು ನಾಗರ ಹಾವು ಸುತ್ತುವರೆದಿದೆ. ನಾಗರಾಜನ ಸಮೇತ ಶಿವಲಿಂಗ ದರ್ಶನ ಭಾಗ್ಯ ಲಭಿಸಿದೆ ಎಂದು ಅಲ್ಲಿಗೆ ಬಂದ ಭಕ್ತರು ಸಂತಸ ವ್ಯಕ್ತಪಡಿಸಿದರು. ಸ್ಟಾರ್ ಫುಟ್ಬಾಲ್ ಆಟಗಾರ ಲಿಯೋನೆಲ್ ಮೆಸ್ಸಿ ಅವರ ವಿಡಿಯೋ ಒಂದು ಜಾಲತಾಣದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ವಿಡಿಯೋದಲ್ಲಿ ಮೆಸ್ಸಿ ಟ್ರಾಫಿಕ್ ಮಧ್ಯೆ ಅಭಿಮಾನಿಯ ಜರ್ಸಿಗೆ ಸಿಹಿ ಮಾಡುವುದನ್ನು ಕಾಣಬಹುದು. ಗೀನಲ್ಲಿ ಹಂಚಿಕೊಂಡ ಕ್ಲಿಪ್ನಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕಿರುವ ಅದೃಷ್ಟವಂತ ಅಭಿಮಾನಿಯೊಬ್ಬರು ತಮ್ಮ ಅರ್ಜೆಂಟೀನಾ ಜರ್ಸಿಗೆ ಸಿಹಿ ಹಾಕಲು ಕೇಳಿದ್ರು. ಮೆಸ್ಸಿ ತಕ್ಷಣವೇ ಓಕೆ ಎಂದು ಜರ್ಸಿಗೆ ಸಿಹಿ ಹಾಕಿದ್ರು. ಬಳಿಕ ಇಬ್ಬರು ಕೈ ಕುಲುಕಿದ್ರು. ಇದಕ್ಕಾಗಿ ಅಭಿಮಾನಿ ಮೆಸ್ಸಿಗೆ ಧನ್ಯವಾದ ಹೇಳಿದ್ದಾರೆ.